ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಎಂತ ಅಂತ ಹೇಳಿದರೆ, ನಮ್ಮ ತಕ್ಕಟ್ಟೆ GSB ಹಾಲಲ್ಲಿ ಗಾನಸುಧಾ ಪ್ರೋಗ್ರಾಮ್. ಮತ್ತು ನಾವು ಮಂಗಳೂರಿಗೆ ಹೋದ ಮತ್ತು ನಿಮಗೆಲ್ಲ ಸುಮಾರೆಲ್ಲ ವಿಷಯ ನಾನು ಹೇಳಿದೆ. ಎಷ್ಟೆಲ್ಲ ಹೇಳಿದೆ ಅಂತ ಈ ವ್ಲಾಗಲ್ಲಿ ಗೊತ್ತಾಗ್ತಾ. ಬನ್ನಿ ವ್ಲಾಗ್ ಶುರು ಮಾಡುವ. ನಮ್ಮದು GSB ಹಾಲ್ ತೆಕ್ಕಟ್ಟೆ ಮಾಲಿಂಗೇಶ್ವರ ದೇವಸ್ಥಾನದ ಹಿಂದಿತ್ತು, ಎಕ್ಸಾಕ್ಟ್ ಹಿಂದೆ. ಇದರದ್ದು ದೇವಸ್ಥಾನದ ನಾಗಬನ, ಇದು ಕೆರೆ, ಇದು ನಮ್ಮ ಸುಧೀಂದ್ರ ಸಭಾಭವನ ತೆಕ್ಕಟ್ಟೆ. ಕೆಳಗೆ ನಮ್ಮ ಭಜನಾ ಮಂದಿರ ಎಲ್ಲ ಉಂಟು, ಮೇಲೆ ಸಭಾಭವನ. ಬೆಳಿಗ್ಗೆ 9 ಗಂಟೆಗೆ ಬರಬೇಕಂತ ಎಲ್ಲ ಹೇಳಿದ್ರು. ನಾನು ಕರೆಕ್ಟು 9 ಗಂಟೆಗೆ ಬಂದಿದ್ದೆ. ಟೈಮ್ ನೋಡಿ, ಹಿಂದೆ ಮುಂದೆ ಮಾಡೋದಲ್ಲ ಅದೇ ಟೈಮ್. ಬೆಳಿಗ್ಗೆ ಬಂದರೂ ಕೂಡಲೇ ಬಿಸಿ ಬಿಸಿ ಮಸಾಲ ಚಾ ನಮ್ಮ ಕೃಷ್ಣ ಮಾಮ್ ಮತ್ತು ಹನುಮಾಮ್ ರೆಡಿ ಮಾಡಿ ಇಟ್ಟಿದ್ರು. ನಾವೆಲ್ಲ ಬಂದರೂ ಕೂಡ ನಮ್ಮದು ಮಾಮೂಲಿ ಕೆಲಸ ಎಲ್ಲ ಇರ್ತದಲ್ಲ, ಇದೆಲ್ಲ ತಿಂಡಿನೆಲ್ಲ ತಗೊಂಡೋಗಿ ಎಲ್ಲ ಇಟ್ಟು ರೆಡಿ ಮಾಡೋದು. ಹಾಲಲ್ಲಿ ಸ್ವಲ್ಪ ವಾಲಂಟಿಯರ್ಸ್ ಕೆಲಸ ಎಲ್ಲ ಇತ್ತು, ಅದೆಲ್ಲ ನಾವು ಮಾಡ್ತಾಯಿತ್ತು. ಇದೆಲ್ಲ ಮಾಡ್ತಾಯಿದ್ರು ಕೂಡಲೇ ಪನ್ನಯ್ಯ ಬಂದ್ರೆ. ನೋಡಿ ಇವರಿದ್ರಲ್ಲ ನಮ್ಮ ಗಡ್ಡ ಇಲ್ಲದಿದ್ದವರು ಪನ್ನಯ್ಯ, ಗಡ್ಡ ಇದ್ದವರು ಡಾಕ್ಟ್ರ್ ಮಾಮ. ಇವರೆಲ್ಲ ಹೀಗೆ ಕುಶಲೋಪರಿ ಮಾತಾಡ್ತಾಯಿದ್ರು. ಎಲ್ಲ ಮಾತಾಡ್ತಾ ಎಲ್ಲ ಆದ ನಂತರ ಫಸ್ಟಿಗೆ ದೇವ್ರ ಹತ್ರ ನಾವೊಂದು ನಮಸ್ಕಾರ, ದೇವ್ರ ಹತ್ರ ಒಂದು ಆಶೀರ್ವಾದ ತಗೊಳ್ಳದೆ ಯಾವುದೇ ಪ್ರೋಗ್ರಾಮ್ ಮಾಡೋದು ಸರಿಯಲ್ಲ ಅನ್ನೋದು ನಮ್ಮ ನಂಬಿಕೆ. ಹಾಗೆ ದೇವರಿಗೆಲ್ಲ ಸ್ವಲ್ಪ ಹೂವೆಲ್ಲ ಇಟ್ಟು ನಾವು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪನ್ನಯ್ಯ, ನಾವು ಪ್ರಸಾದಣ್ಣ, ವಿಶ್ವಾಸಣ್ಣ ಎಲ್ಲ ಸೇರಿ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡಿ ಇವತ್ತಿನ ಆಗುವ ಪ್ರೋಗ್ರಾಮ್ ಒಳ್ಳೆ ರೀತಿಯಲ್ಲಾಗಲಿ, ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ನಾವು ದೇವ್ರ ಹತ್ರ ಬೇಡ್ತ. ದೇವ್ರ ನಮ್ಮದು ಮೇಲಿರೋದು ಶ್ರೀದೇವಿ ಭೂದೇವಿ ಸಹಿತ ವೆಂಕಟರಮಣ, ಕೆಳಗಿರೋದು ಪಂಡ್ರಪುರದಿಂದ ತಂದ ವಿಠೋಬ ಮತ್ತು ರಕುಮಾಯಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಾವಿಲ್ಲಿ ಎಂತ ಹೇಳೋದಕ್ಕೆ ಜಮ್ಖಾನ, ನಂಗೆ ಪ್ರತಿ ಸತಿ ಜಮ್ಖಾನ ಅಂಬತ್ತಿಗೆ ಶಾಮಿ ಅನ್ನುವೇ ಬಾಯಿಗೆ ಬಪ್ಪದು. ಇದು ಜಮ್ಖಾನ ಎಲ್ಲ ಹಾಕಿ ಕುರ್ತಿಯೆಲ್ಲ ಹಾಕಿತ್ತು. ಕುರ್ತಿಯೆಲ್ಲ ಹಾಕೋ ಕೆಲಸದವ್ರು ಬಂದ್ರೆ, ನೀವು ಬೇರೆ ಕೆಲಸ ಎಲ್ಲ ಮಾಡಿ ನಾವು ಕುರ್ತಿಯೆಲ್ಲ ಹಾಕ್ತೇವೆ ಅಂತ ಹೇಳಿದ್ರು. ಮತ್ತು ಮೈಕ್ ಸಿಸ್ಟಮ್ ಎಲ್ಲ ರಾಘವಣ್ಣ ನಿನ್ನೆ ರೆಡಿ ಮಾಡಿ ಹೋಗಿದ್ರು. ನಾವು ತಗೊಂಡೋಗಿ ಇಟ್ಟು ಸಣ್ಣ ಪುಟ್ಟ ಎಲ್ಲ ಸೆಟ್ ಮಾಡಿ ಇಟ್ಟರೆ ಆಯ್ತು ಅನ್ನಂತ ಹೇಳಿ ಕೊಟ್ಟು ಹೋಗಿದ್ರು. ಅದೆಲ್ಲ ನಮ್ಮ ಅಂಬಾಪಡಿಯರ ಹತ್ರ ಎಲ್ಲ ಹೇಳಿ ಹೋಗಿದ್ರು. ಈಗ ನೋಡಿ ನಮ್ಮದು ತಿಂಡಿ ಎಲ್ಲ ರೆಡಿ ಆಯಿತು. ನಮ್ಮದು ನಾಳ ಮಹಾರಾಜ ಪುಟ್ಟಣ್ಣ ಸಮೇತ ಎಲ್ಲ ಇದ್ರು. ತಿಂಡಿ ಇವತ್ತು ಸ್ಪೆಷಲ್ ಎಂತ ಅಂತ ಹೇಳಿದರೆ, ಫಸ್ಟಿಗೆ ಆ ಜರಿಯಲ್ಲಿರೋದು ನೆಲಗಡಲೆ ಬಜೆ ಮತ್ತು ಶಾವ, ನಿಮಗೆ ನೆಕ್ಸ್ಟ್ ನಾನು ಪ್ಲೇಟಲ್ಲಿ ತೋರಿಸ್ದೆ. ಮತ್ತು ಶೀರಾ, ಸ್ಪೆಷಲ್ ಉಪ್ಪಿಟ್ಟು, ಸ್ಪೆಷಲ್ ಖಾರ ಅವಲಕ್ಕಿ, ಬಿಸ್ಕುಟ್ ಅಂಬಡೆ, ಚಟ್ನಿ, ಟೀ, ಕಾಫಿ ಮತ್ತು ಕಷಾಯ ಎಲ್ಲ ಭಾರಿ ಒಳ್ಳೆ ಆಗಿತ್ತು. ನೀವು ಬಂದಿದ್ರು ತಿಂದರೂ ನಿಮ್ಗೆ ಗೊತ್ತಾಗ್ತಿತ್ತು. ನೋಡಿ ಇಲ್ಲುಂಟು ನೋಡಿ, ಶಾವ ಮತ್ತು ನೆಲಗಡಲೆ ಬಜೆ ಹೇಳಿದ್ದು ಇಲ್ಲೇ ಉಂಟು. ನಾನು ಕಾಫಿ ತಗೊಂಡಿದ್ದೆ. ಮತ್ತು ಇದು ನಮ್ಮ ನರ್ಮದಕ್ಕ, ನಮ್ಮ ತೆಕ್ಕಟ್ಟೆಯ ದೊಡ್ಡ ಲೇಖಕರು. ಇದಿಷ್ಟು ಪುಸ್ತಕ ಬರೆದ ಅವರೇ. ಅವ್ರು ಇವತ್ತು ಎಂತ ಹೇಳಿದ್ರಂದರೆ, ಪ್ರತಿ ಮನೆಗೊಂದು ಪುಸ್ತಕ ಇರಬೇಕು. ಈಗ ಮಕ್ಕಳದ್ದೆಲ್ಲ ನಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಕಲ್ಯಾಣಪುರದ ವೆಂಕಟರಮಣ ದೇವಸ್ಥಾನದವ್ರು ಬಂದ್ರೆ. ಅವ್ರದ್ದು ದೇವಸ್ಥಾನದ ಪುನಃ ಪ್ರತಿಷ್ಠೆ ಮತ್ತು ಹೊಸ ಕಲಾಮಂದಿರ ಉದ್ಘಾಟನೆ ಅಂತೆ. ಅದಕ್ಕೆ ಅವ್ರು ಇನ್ವಿಟೇಷನ್ ಎಲ್ಲ ಕೊಡ್ಲಿಕ್ಕೆ ಬಂದ್ರೆ. ಹಾಗೆ ಇನ್ವಿಟೇಷನ್ ದೇವ್ರ ಹತ್ರ ಇಟ್ಟು, ದೇವ್ರ ಹತ್ರ ಒಂದು ಆಶೀರ್ವಾದ ಎಲ್ಲ ತಗೊಂಡು ಆಮಂತ್ರಣ ಎಲ್ಲ ಕೊಟ್ಟರು. ಅವರು ಇನ್ವಿಟೇಷನ್ ಕೊಡೋದ್ರೊಟ್ಟಿಗೆ ಒಂದು ಬ್ಯಾನರ್ ಸಹ ಕೊಟ್ಟಿದ್ರು. ನಾನೀಗ ವೀಡಿಯೋದಲ್ಲಿ ಗಾನಸುಧಾ ಪ್ರೋಗ್ರಾಮ್ ಇವ್ರದ್ದೇ. ಮೇನ್ ಸಿಂಗರ್ ವಾಣಿ ಹೆಗ್ಡೆ ಮೇಡಮ್ ಅಂತ, ಅವ್ರು ಯಲ್ಲಾಪುರದವರು. ಹಾರ್ಮೋನಿಯಮ್ಮಲ್ಲಿದ್ದವರು ಸತೀಶ್ ಭಟ್ ಅಂತ, ತಬ್ಲಾದಲ್ಲಿದ್ದವರು ಗುರುರಾಜ್. ಅವ್ರದ್ದೆಲ್ಲ ಭಜನೆ ಪ್ರೋಗ್ರಾಮ್ ಎಲ್ಲ ಭಾರಿ ಚಂದ ರೀತಿಯೆಲ್ಲ ಆಯಿತು. ನಾನು ಹಾಕಿದರೆ ಕಾಪಿರೈಟ್ ಬರ್ತದಂತ ಹಾಕಲಿಲ್ಲ. ಈಗ ಅವ್ರ ಭಜನೆ ಪ್ರೋಗ್ರಾಮ್ ಎಲ್ಲ ಆದ ಮೇಲೆ ಅವರಿಗೊಂದು ಗೌರವ ಕೊಡೋದು ನಮ್ಮ ಸಂಪ್ರದಾಯ. ಅವರಿಗೆ ಸ್ಮರಣಿಕೆ ಎಲ್ಲ ಕೊಡ್ತಿರುವವರು ಈಚೆಗೆ ಸ್ವಲ್ಪ ಏಜ್ ಆದವರು ನಮ್ಮ ಪನ್ಮಾಮನ ಹೆಂಡತಿ, ಈಗ ಶಾಲೆ ಹಾಕಲಿಕ್ಕೆ ರೆಡಿ ಮಾಡ್ತಿದ್ರಲ್ಲ. ಈಚೆಗಿರೋರು ಭಾರತ್ಮಯ ಅಂತ ನಮ್ಮ ಸಂತೋಷಣ್ಣ, ನಮ್ಮ ಹಾಲಿನ ಅಧ್ಯಕ್ಷರು, ಅವ್ರ ಹೆಂಡತಿ. ಅವರೆಲ್ಲ ಇವರಿಗೊಂದು ಸನ್ಮಾನ ಮಾಡಿದ್ರು. ಮೇಡಮಿಗೂ ಭಾರಿ ಖುಷಿ ಆಯಿತು. ಇಂಥ ಆಡಿಯನ್ಸ್ ನಾನು ಎಲ್ಲೂ ನೋಡಲಿಲ್ಲ, ಭಾರಿ ಚಂದ ಮಾಡಿ ಕೇಳ್ತಾ ಇದ್ರಂತ, ಭಾರಿ ಖುಷಿಯಲ್ಲಿ. ಇವರು ತಬ್ಲಾದವ್ರು ಸಹ ಹಾಗೆ, ಗುರುರಾಜ್ ಅವರಂತ, ಅವರಿಗೂ ಭಾರಿ ಖುಷಿ ಆಯಿತು. ಇದೀಗ ಅವ್ರಿಗೆ ಶಾಲೆ ಹಾಕದ್ದು ಕಿಟ್ ಮಾಮ, ಈಚೆಗಿರುವರು ಪನ್ಮಾಮ. ಅವರಿಗೆಲ್ಲ ಪುಸ್ತಕ ಎಲ್ಲ ಕೊಟ್ಟು ಗೌರವ ಕೊಟ್ಟರು. ಅವರಿಗೂ ಇದ್ರ ನಂತರ ನಮ್ಮ ಹಾರ್ಮೋನಿಯಂ ಸತೀಶ್ ಭಟ್ರವರಿಗೆ ನಮ್ಮ ಸಂತೋಷ್ ನಾಯ್ಕರು ಮತ್ತು ಕಿಟ್ ಮಾಮ ಪುಸ್ತಕ ಎಲ್ಲ ಕೊಟ್ಟು ಗೌರವ ಕೊಟ್ಟರು. ಅವರಿಗೂ ಭಾರಿ ಖುಷಿ ಆಯಿತು. ಇದು ನಮ್ಮ ಉದ್ಯಾವರದ ಅಜ್ಜಿ, ಪನ್ಮಾಮನ ಅಕ್ಕ, ಮತ್ತು ನನ್ನ ಅಜ್ಜಿಯ ಅತ್ತಿಗೆ. ಅವರು ಯಮನ್ ರಾಗದಲ್ಲಿ ಕಚೇರಿ ಕೊಟ್ಟಿದ್ರು, ಒಳ್ಳೆ ಸಂಗೀತ ಕಲ್ತಿದ್ರು. ನಮಗೆಲ್ಲ ಅವರು ಒಂದು ಮಾರ್ಗದರ್ಶನ ಕೊಡ್ತಾಯಿದ್ರು ಸಂಗೀತ ಕಲಿಯೋದು ಹೇಗಂತ.
ಇದೆಲ್ಲ ಆದ ನಂತರ ದೇವರಿಗೆ ಒಂದು ಆರತಿ ಎಲ್ಲ ಮಾಡಲಿಕ್ಕೆ ನಮ್ಮ ನಿತ್ಯಣ್ಣ ನಮ್ಮ ಹಾಲಿನಲ್ಲಿ ಎಂತ ಆದರೂ ಪೂಜೆ ಮಾಡೋದು ಅವ್ರಿಗೆ ನಾವೆಲ್ಲ ನಮ್ಮ ಸ್ವಾಮಿಯರಂತ ಕರೆದು ಅವರು ದೇವರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಆರತಿ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿದ್ರು. ಇದೆಲ್ಲ ಆದ ನಂತರ ಭೂರಿ ಭೋಜನ ಪುಟ್ಟಣ್ಣ ಹನುಮಮ್ಮ ಮತ್ತು ಕೃಷ್ಣಮ್ಮ ಎಲ್ಲ ರೆಡಿ ಮಾಡಿಟ್ಟದ್ದು. ನೀವು ನೋಡಿ ಎಷ್ಟು ನಮೂನೆ ಐಟಮ್ ಎಲ್ಲ ರೆಡಿ ಮಾಡಿದ್ರಂತ. ಎಲ್ಲ ಐಟಮು ಭಾರಿ ಒಳ್ಳೇದಾಯ್ತು. ಮತ್ತು ಜನ ಸಾಧಾರಣ ಒಂದು 350ರಿಂದ 400 ಜನ ಆದ್ರೆ ಅವರಿಗೆಲ್ಲ ಬಳಸಿ ಎಲ್ಲ ಮಾಡೋದ್ರೊಳಗೆ ನಮಗೆ ಸುಸ್ತಾಯಿತು. ಅದ್ರ ನಂತರ ಎಂಥ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಬುಧವಾರ ನನಗೆ ಒಂದು ಮಂಗಳೂರಿಗೆ ಹೋಗ್ಲಿಕ್ಕಿತ್ತು. ಹೀಗೆ ಮಂಗಳೂರಿಗೆ ಹೋಗ್ಲಿಕ್ಕಿತ್ತಂತ ವಿಶ್ವಾಸ ಅಣ್ಣಿಗೆ ಫೋನ್ ಮಾಡಿದಾಗ ಅವನಿಗೂ ಹೇಳ್ದೆ ನನಗೂ ಮಂಗಳೂರಿಗೆ ಹೋಗ್ಲಿಕ್ಕೆ ಉಂಟು ಮರ, ಎಂತ ಮಾಡೋದಂತ. ಹಾಗೆ ನಾವು ಮಾತಾಡುವಾಗ ನಮ್ಮೊಟ್ಟಿಗೆ ಬಾ ಅಂತ ಹೇಳ್ದೆ. ಮತ್ತು ನಮಗೊಂದು ಕೆಲಸ ಇತ್ತು, ಎಂತ ಅಂದರೆ ವಿಶ್ವಾಸ ಅಣ್ಣನ ಮರದ ಕಾರ್ ಇತ್ತಲ್ಲ, ಅದರದ್ದು ಕೂಲೆಂಟ್ ಇಂದ ಹೋಗ್ಬೋದು ಒಂದು ಹೋಸ್ ಪೈಪ್ ಅದು ಸ್ವಲ್ಪ ಲೀಕೇಜ್ ಆಗ್ತಿತ್ತು. ಹಾಗಾಗಿ ಗಾಡಿ ಹೀಟ್ ಆಗ್ತಿತ್ತು. ಅದು ಮಹೀಂದ್ರ ಉಡುಪಿಯಲ್ಲಿ ಶೋರೂಮ್ ಇತ್ತು. ಅಲ್ಲಿಗೆ ಕೊಟ್ಟು ನಾವು ಹಾಗೆ ಉಡುಪಿ ಹೋಪ ಅವ್ರ ಹತ್ರ 2 ಕಾರ್ ಇತ್ತು, ಬಲೇನೋ ಕಾರ್ ಸೈಡ್ ಇತ್ತು. ಅದಕ್ಕೆ ನಾವು ಪ್ಲ್ಯಾನ್ ಎಂತ ಮಾಡ್ತಂದರೆ ಇದು ಮರದನ್ನು ನಾವು ಸರ್ವಿಸಿಗೆ ಕೊಟ್ಟು ಇದೆಲ್ಲ ರಿಪೇರಿ ಮಾಡಿ ಕೊಟ್ಟು ಬಲೇನೋ ತಗೊಂಡು ನಾವು ಮಂಗಳೂರಿಗೆ ಹೋಪ ಅಂತ ಪ್ಲ್ಯಾನ್ ಮಾಡ್ತಾ. ಹಾಗೆ ಅಡ್ಡಿಲ್ಲ ಅಂತ ಅಲ್ಲಿ ಅಂಬನು ಬಂದಿದ್ದ, ಅವನಿಗೂ ಕರ್ಕಂತ. ಈಗ ಮಧ್ಯೆ ಹಾಪತ್ತಿಗೆ ಈ ಗಾಡಿ ಕ್ರಿಸ್ಟೋಫರ್ ಅಂತ ಬರೆದಿತ್ತು. ಯಾರ್ಯಾರು ರತ್ಸನ್ ಪಿಕ್ಚರ್ ನೋಡಿದ್ರು ಅವ್ರಿಗೆ ಕ್ರಿಸ್ಟೋಫರ್ ಅಂದರೆ ಯಾರಂತ ಗೊತ್ತಾಗ್ತ. ನಂಗೆ ಇದು ನೋಡಿ ಅದೇ ಫಿಲ್ಮ್ ನೆನಪಾಯ್ತು. ಸೊ ಅದಕ್ಕೆ ಇದೊಂದು ವೀಡಿಯೋ ಮಾಡಿದೆ. ಈ ಬಸ್ ನೋಡಿದ್ರು ಕೂಡ ಒಂಥರ ಹೆದರಿಕೆ ಆಯ್ತು. ಆ ಪಿಕ್ಚರ್ ನೋಡಿದೆ ಅವ್ರಿಗೆ ಅಂದಾಜು ಆಯ್ತು. ಉಡುಪಿಯಲ್ಲಿ ಜಂಬೋ ಸರ್ಕಸ್ ಎಲ್ಲ ಬಂದಿತ್ತಂತೆ. ನಾನು ಹೋಗಲಿಲ್ಲ, ಅಣ್ಣ ಹೋಗಿದ್ದ. ಅದೇ ಹೇಳ್ತಾ ಇದ್ದ, ಈಗ ಎಲ್ಲ ಅಲ್ಲಿ ಪ್ರಾಣಿಗಳನ್ನೆಲ್ಲ ಇಡ್ಲಿಕ್ಕಿಲ್ಲಲ್ಲ, ಹಾಗಾಗಿ ಪ್ರಾಣಿಗಳೆಂತ ಇಲ್ಲ, ಬರೀ ಮನುಷ್ಯರೇ ಆಚಿಂದ ಹಾರೋದು ಈಚಿಂದ ಹಾರೋದು, ಜಾಸ್ತಿ ತಲೆ ತಿರುಗು ಶುರುವಾತು ಮಾರ ಅಂತ ಹೇಳ್ತಿದ್ದ. ಬಟ್ ಒಳ್ಳೆ ಉಂಟಂತೆ. ಹಾಗೆ ನಮ್ಮ ಮಹೀಂದ್ರ ಶೋರೂಮ್ ಬಂದ್ರು ಕೂಡ ಗಾಡಿ ತಗೊಂಡೋಗಿ ಅಲ್ಲಿ ಇಡೋದ್ರೊಳಗೆ ಎಲ್ಲ ಗಾಡಿ ಎಲ್ಲ ಬಂದು ನಿಂತಿತ್ತು. ಇದು ಶೋರೂಮು ಅದೇ, ಸರ್ವೀಸು ಅದೇ. ಇದು ಸ್ವಲ್ಪ ಜಾಗ ಎಲ್ಲ ಇಕ್ಕಟ್ಟು. ದೊಡ್ಡ ಗಾಡಿ ತಗೊಂಡು ಹೋದರೆ ಇಡುವುದಿಲ್ಲ ಅಂತ ಗೊತ್ತಾಗೋದಿಲ್ಲ. ಮತ್ತು ರಿಕ್ಷದವರಿಗೆ ಇವರಿಗೆಲ್ಲ ಆಚೆಗೆ ಇಡಿ ಅಂತ ಹೇಳ್ತಾ ಅಂತೂ ಇಂತೂ ನಮ್ಮ ಗಾಡಿನೊಂದು ಪಾರ್ಕಿಂಗ್ ಮಾಡ್ತು. ನೋಡಿ ಇದೇ ಇದು ಗಾಡಿ ಮಾತ್ರ ಸೂಪರ್, ಇನ್ನೋವದಕ್ಕಿಂತ ಒಳ್ಳೇದಿತ್ತು. ಹಾಗೆ ಗಾಡಿ ಎಲ್ಲ ನಿಲ್ಲಿಸಿ ನಾವು ಶೋರೂಮ್ ಒಳಗೆ ಹೋಯ್ತು. ಶೋರೂಮ್ ಒಳಗೆ ಹೋಗೋಕ್ಕೂ ನಮಗೆ ಎದುರು ಸಿಕ್ಕಿದ್ದೆ ಮಹೀಂದ್ರ ಥಾರ್ ರಾಕ್ಸ್. ಈ ಗಾಡಿ ನೋಡೋತ್ತಿಗೆ ಅಣ್ಣ ತಗೊಂಡು ಅಂಬು ಮನಸ್ಸವರಿಗೆ ಹೊಯ್ದ. ಆದರೂ ಒಂದು ಎಂತ ಅಂದರೆ ಇದು 5 ಸೀಟರ್, ಅವನಿಗೆ 7 ಸೀಟರ್ ಬೇಕಂತೆ. ಹಾಗಾಗಿ ಗಾಡಿ ಮಾತ್ರ ಭಾರಿ ಒಳ್ಳೆ ಮಾಡಿದ್ರಿ ಈ ಸತಿ. 4x4 ಆಟೋಮೆಟಿಕ್ ದೊಡ್ಡದು ಎಂತ ನಿಮ್ಮ ಪ್ಯಾನೋರಾಮಿಕ್ ಸನ್ರೂಫ್ ಇದೆಲ್ಲ ಕೊಟ್ಟು ಭಾರಿ ಒಳ್ಳೆ ಮಾಡಿದ್ರು. ಇದ್ಯಾರೋ ಬುಕ್ ಮಾಡಿ ಹೋಗಿದ್ದಂತೆ. ಬುಕ್ಕಿಂಗ್ 6 ತಿಂಗಳಾಯ್ತು ಬುಕ್ಕಿಂಗ್ ಮಾಡಿ, ಈಗ ಬಂತಂತ ಹೇಳಿದ್ರು. ಹಾಗೆ ಅವ್ರ ಹತ್ರ ಎಲ್ಲ ಮಾತಾಡಿ ಇದು ನಮ್ಮ ಸರ್ವಿಸಿಗೆ ಎಂತೆಲ್ಲ ಬೇಕಂತ ನಾವು ಹೇಳ್ತಾ ಅವರೆಲ್ಲ ಓಕೆ ಅಂತ ಮಾಡಿ ಸೈನಿಂಗ್ ಗೀನೆಲ್ಲ ತಗೊಂಡು ನಾವು ಹೊರಡ್ತು. ಇದು ನಮ್ಮದು ಬಲೇನೋ ಕಾರ, ವಿಶ್ವಾಸಣ್ಣಂದು 2ನೇ ಕಾರ್ ಇದು. ಹಾಗೆ ಕಾರ್ ತಗೊಂಡು ಮಾತಾಡ್ತಾ ನಾವು ಮಂಗಳೂರಿಗೆ ಹೋಯ್ತು. ಮಂಗಳೂರಿಗೆ ಹೋಗುವಾಗ ಇದು ನಮ್ಮದೆಲ್ಲ ಪೋರ್ಟ್ ಹತ್ರ ಈ ಮರ್ಸಿಡೀಸ್ ಕಾರ್ ಸಿಕ್ತ. ಅವರು ಏನು ಸ್ಪೀಡಲ್ಲಿ ಬರ್ತಿದ್ದೀರ, ನಮಗೆಲ್ಲ ಹಿಂದೆ ಹಾಕೊಂಡು ಭಯಂಕರ ಸ್ಪೀಡಲ್ಲಿ ಬಂದ್ರೆ ಬಟ್ಟೆ ಲಾಸ್ಟಿಗೆ ಬಂದು ಸಿಕ್ಕಾಕೊಂಡದಲ್ಲೇ ಎಲ್ಲರೂ ಅಲ್ಲೇ ಸಿಕ್ಕಾಕೊಳ್ಳೋದು. ಅದಕ್ಕೆ ಜಾಸ್ತಿ ಸ್ಪೀಡೆಲ್ಲ ಹೋಗಬೇಡಿ. ಈಗೆಲ್ಲ ಜಾಸ್ತಿ ಸ್ಪೀಡ್ ಹೋದರೆ ಎಲ್ಲರಿಗೂ ಗೊತ್ತಿತ್ತು, ಮಸ್ತ್ ಜನ ಎಲ್ಲ ಆ್ಯಕ್ಸಿಡೆಂಟ್ ಆಗ್ತಾ ಉಂಟು. ಎಷ್ಟೇ ಹೈವೇಲ್ಲ ಎಷ್ಟೇ ಖಾಲಿ ಇದ್ದರೂ ಒಂದು 80-90 ಸ್ಪೀಡಲ್ಲೆಲ್ಲ ಹೋಗಿ, ಅದಕ್ಕಿಂತ ಜಾಸ್ತಿ ಹೋಗಬೇಡಿ. ಯಾಕಂದರೆ ಸ್ಪೀಡ್ ಹೋಗೋದು ತೊಂದರೆ ಇಲ್ಲ, ಲಾಸ್ಟ್ ಮೊಮೆಂಟಿಗೆ ಇಲ್ಲೆಲ್ಲ ನಮ್ಮದು ನಾಯಿ ಅಡ್ಡು ಬಪ್ಪುದು ಮತ್ತು ದನ ಅಡ್ಡು ಬಪ್ಪುದೆಲ್ಲ ಇದ್ದದ್ದೇ. ಅದಕ್ಕೆ ಎಲ್ಲರೂ ಗುದ್ದಿ ಮತ್ತು ಹೆಚ್ಚು ಕಡಿಮೆ ಆದ್ರೆ ಕಾಂಬುದು ಯಾರಲ್ಲ. ಅದಕ್ಕೆ ಸ್ವಲ್ಪ ಹಗುರ ಡ್ರೈವಿಂಗ್ ಆಗಲಿ ಬೈಕ್ ರೈಡಿಂಗ್ ಆಗಲಿ ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಿ. ಮಂಗಳೂರು ಬಂದ್ರ ಕೂಡಲೇ ಕಣ್ಣೆದ್ರಿಗೆ ಪಬ್ಬಸ್ ತೋರ್ತ ಹೋಯ್ಕ ಅಂತ ಇದ್ದಿತ್ತು. ಬಟ್ ನನಗೂ ಬೇರೆ ಕೆಲಸ ಇತ್ತು, ನಮ್ಮ ಅಣ್ಣಿಗೂ ಬೇರೆ ಕೆಲಸ ಇತ್ತು. ಅದಕ್ಕೆ ಇವತ್ತು ಬೇಡ, ನೆಕ್ಸ್ಟ್ ಬಂದಲ್ಲಿ ಹೋಪ ಅಂತ ನಾವು ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ತು. ನನಗೂ ಬೇರೆ ಒಂದು ಕೆಲಸ ಇತ್ತು, ನಾನು ಅಲ್ಲಿಗೆ ಹೋದೆ. ಅಣ್ಣಿಗೆ ಜ್ಯೋತಿ ಸರ್ಕಲ್ ಹತ್ರ ಮುಂದೆ ಸ್ಟೇಟ್ ಬ್ಯಾಂಕ್ ಹತ್ರ ಒಂದು ಆಫೀಸಲ್ಲಿ ಕೆಲಸ ಇತ್ತಂತೆ, ನಾನು ಅಲ್ಲಿಗೆ ಹೋತೆ ಅಂತ ಹೇಳ್ದೆ. ಇಬ್ಬರಿಗೂ ಒಟ್ಟಿಗೆ ಕೆಲಸ ಆಯ್ತಲ್ಲ ಅಂತ ನಾವು ಹೊರಡ್ತು. ನಂದು ಕೆಲಸ ಆಗಿತ್ತು, ಇದೀಗ ನಾವು ಅಣ್ಣಿಗೆ ಬಿಡೋಕ್ಕೆ ಬಂದದ್ದು. ಅಣ್ಣಿಗೆ ಬಿಟ್ಟರು ಕೂಡಲೇ ನಮಗೆಲ್ಲ ಎಂಥ ಕೆಲಸ ಇಲ್ಲಲ್ಲ, ಹಾಗಾದರೆ ಬೇರೆ ಬದಿಗೆಲ್ಲ ತಿರುಗುವ ಅಂತ ಹೀಗೆ ಪ್ಲ್ಯಾನ್ ಮಾಡ್ತಾಯಿತ್ತು. ಈಗ ತಿರುಗುವ ಅಂತೇಳಿ ಹೇಳಿದ್ರು ಕೂಡಲೇ ಇಲ್ಲಿ ನೋಡಿ ವಾಲ್ ಪೇಂಟಿಂಗ್, ಇಲ್ಲಿ ಭಾರಿ ಚೆಂದ ರೀತಿಯಲ್ಲೆಲ್ಲ ಪೇಂಟಿಂಗ್ ಮಾಡಿದ್ರೆ. ಇದು ಎಂತ ಏನಂತ ಪಟ್ಟ ನೋಡಿದರೆ ಗೊತ್ತಾಗೋದಿಲ್ಲ. ಸ್ವಲ್ಪ ಇಲ್ಲಿ ನೀವು ನಡ್ಕೊಂಡು ಹೋದರೆ ಇದೆಲ್ಲ ನಿಮಗೆ ಎಂಜಾಯ್ ಮಾಡ್ತಾ ನೋಡ್ತಾ ಹೋಗ್ಲಿಕ್ಕೆ ಒಳ್ಳೇದಾಗ್ತು.
ನಾವು ಕಾರಲ್ಲಿ ಹೋದರೆ ಎಂತಂದರೆ ಟ್ರಾಫಿಕ್ ಸಮನಾಗಿ ನಾವು ಗಾಡಿ ಬಿಡ್ಕಲ್ಲ. ಹಗೂರ ಹೋದರೆ ಹಿಂದಿ ನಾವು ಪ್ಯಾ ಅಂತ ಹಾರ್ನ್ ಹಾಕ್ತಾಯಿಕಂತಾರೆ, ಅದಕ್ಕಿಂತ ದೊಡ್ಡ ಕರ್ಕೇರಿ. ಹಾಗೆ ನಾವು ಅಣ್ಣಿಗೆ ಇಲ್ಲಿ ಬಿಟ್ಟು ನಾವು ಪೋರ್ಟಿಗೆ ಅಂತೇಳಿ ಹೋದಲ್ಲ, ಅಲ್ಲಿ ಮುಂದೆ ಹೋಪತ್ತಿಗೆ ನನಗೂ ಮತ್ತು ಅಂಬನಿಗೆ ಇಬ್ಬರಿಗೂ ದಾರಿ ತಪ್ಪಿ ಹೋಯ್ತು. ಎಲ್ಲಿ ಹೋಗ್ದನ್ನು ಗೊತ್ತೇ ಇಲ್ಲ. ಮತ್ತು ಇಲ್ಲಿ ಹೋಗಿ ಕಾಂಬತ್ತಿಗೆ ಇಲ್ಲಿ ಒಳಗೆ ಹೋಯ್ತು. ಇಲ್ಲಿ ಒಳಗೆ ಹೋಗಿ ಕಾಂಬತ್ತಿಗೆ ಕೈಗೆ 20 ರೂಪಾಯಿದೊಂದು ಟೋಕನ್ ಕೊಟ್ಟ. ಒಳಗೆ ಹೋಪತ್ತಿಗೆ 20 ರೂಪಾಯಿ ಕೊಡಕ್ಕೆ ಮಾರೆ ಅಂದೇಳಿ. ಮತ್ತು ಇಷ್ಟು ದೂರ ಬಂದಾರ ಮೇಲೆ ಮತ್ತು 20 ರೂಪಾಯಿ ಅಲ್ಲ ಅಡ್ಡಿಲ್ಲ ಅಂತ ನಾವು ಇಲ್ಲಿ ಪೋರ್ಟ್ ಒಳಗೆ ಹೋಯ್ತು. ಇಲ್ಲ ಪೋರ್ಟ್ ಒಳಗೆ ಇಲ್ಲಿ ಹೋಗಿ ಯಾರು ಕೂಡಲೇ ಫುಲ್ ಗಾಡಿ ಅಂದರೆ ಅಂತ ನಿಮ್ಮ ಬೋಟ್ ಗೀಟ್ ಅಂತ ಜಾಸ್ತಿ ಇರಲಿಲ್ಲ. ಎಲ್ಲ ಮೀನು ಗೀನೆಲ್ಲ ತಗೊಂಡು ಬಪ್ಪುದು ಇಪ್ಪುದಿಲ್ಲೋ ಎಂಥದೋ ನನಗೂ ಸಮ ಗೊತ್ತಿಲ್ಲ. ಬಟ್ ಎಲ್ಲ ತಗೊಂಬಂದು ಒಂದು ಸೈಡಲ್ಲಿ ನಿಲ್ಲಿಸಿದ್ದೀರ. ಇದೆಲ್ಲ ಕಂಡು ನಾವು ಮುಂದೆ ಹೋಗೋತ್ತಿಗೆ ಇಲ್ಲೆಲ್ಲ ಮೀನು ಲೋಡಿಗೆ ಲಾರಿ ಎಲ್ಲ ನಿಲ್ಲಿಸಿದ್ದೀರ. ಹಾಗಾಗಿ ಮತ್ತು ನಂಗೆ ಮುಂದೆ ವೀಡಿಯೋ ಮಾಡೋಕ್ಕಿಲ್ಲ, ನನಗೂ ನಿದ್ರೆ ಬಂತು. ಇದೆಲ್ಲ ಈ ನಮ್ಮದು ಕೆಲಸ ಎಲ್ಲ ಆಯ್ತು. ಅವ್ರು ಹೊರಡುವಾಗ ಅಂಬನಿಗೆ ಜ್ಯೂಸ್ ಕುಡಿಕಂತ ಆಯ್ತು. 24 ಗಂಟೆ ತಿಂಬುದೇ ಅವನಿಗೆ. ಜ್ಯೂಸ್ ಕುಡಿತಾ ಒಂದು ಕೆಲಸ ಮಾಡಿ ಪಾರ್ಸಲ್ ಮಾಡ್ಕೊಂಡು ಹೌದು ಗಡ ಮತ್ತಲ್ಲಿ ಅಂತ ಇಲ್ಲ. ಆಯ್ತು ನೀವು ವಾಪ ಈಗ ಅಲ್ಲಿ ಜ್ಯೂಸ್ ಕುಡಿತೀರ. ನಾವು ನವರತ್ನ ಕುಡಿತೀವಿ. ನವರತ್ನ ಅಲ್ಲ, ಕುಂದಾಪುರ ಇಲ್ಲ. ಕುಡಿಬೇಕು ನಂಗೆ ನವರತ್ನ ಕುಡಿಬೇಕು, ಬಟರ್ ಫ್ರೂಟ್ ಕುಡಿಬೇಕು ನಂಗೆ. ಇಲ್ಲ ವಿಡಿಯೋ ಮಾಡ್ತಿದ್ದೆ. ನಮಗೆಲ್ಲ ಸುಸ್ತಾಗಿದ್ದೀತ. ಮಂಗಳೂರಿಗೆ ಹೋಗಿ ಮಂಗಳೂರಿಗೆ ಬಂದ. ಈಗ ಬಿಸಿಲು ಖಂಡಪಟ್ಟಿ ಅಲ್ಲ, ಹಾಗಾಗಿ ಎಲ್ಲಿಗೂ ಹೋಗಿಲ್ಲ. ಸೀದಾ ಮನೆಗೆ ಹೋಗಿ ಒಳ್ಳೆ ಮಾಡಿ ಊಟ ಮಾಡಿ ಮಲ್ಕಂತ. ಮಹೀಂದ್ರದವರು ರೆಕಾರ್ಡ್ ಟೈಮಿಂಗ್ ಎಲ್ಲ ಕಾರ್ ಇದೆಲ್ಲ ಸರ್ವಿಸ್ ಮಾಡಿ ಕೊಟ್ರೆ. ನಮ್ಮ ವಿಶ್ವಾಸಣ್ಣನಪ್ಪಯ್ಯ TN ಪ್ರಭು ಸರಿ ಅವ್ರಿಗೆ ಕಾಸಿದ್ರೆ ಇಲ್ದಿರೋ ಒಂದು ಪಾರ್ಟಿಗೆ ಅದಿಲ್ಲ ಸರ್ ಇದಿಲ್ಲ ಸರ್ ಹಾಗೆ ಈಗ ಅಂತ ಹೇಳಿದ್ರೆ. ನಾವು ಕೊಟ್ಟು ನೆಕ್ಸ್ಟ್ ಡೇ ಗಾಡಿ ಬಂದರೂ ಕೂಡ ಗಾಡಿಯಲ್ಲಿ ಡೀಸೆಲ್ ಇರಲಿಲ್ಲ. ಸೊ ನಾವು ಕೋಟೇಶ್ವರದಲ್ಲಿ ಕಾಮತ್ತಿಗೆ ಪೆಟ್ರೋಲ್ ಪಂಪಲ್ಲಿ ಅಲ್ಲಿ ಬಂದು ಪೆಟ್ರೋಲ್ ಹಾಯ್ಕಂತಿತ್ತು. ಡೀಸೆಲೆಲ್ಲ ಹಾಕೋತ್ತಿಗೆ ಇವರ ಲಾರಿ ಅವರು ನೋಡ್ತೇವೆ ನಾವು, ಭಾರತ್ ಬೆಂಜ್ ಲಾರಿ. ಅವ್ರ ಹತ್ರ ಹೀಗೆ ಮಾತಾಡೋತ್ತಿಗೆ ಎಲ್ಲಿಂದ ಬಂದದ್ದಂತ ಕೇಂದ್ರ ಕೂಡಲೇ ಅವ್ರು ಹೇಳಿದ್ರು ನಾವು ಆಂಧ್ರ ಪ್ರದೇಶದಿಂದ ಬಂದದ್ದು. ಅದ್ರದ್ದು ಒಂದು ಟ್ಯಾಂಕಿ 360-380 ಲೀಟ್ರ್ ಕೆಪಾಸಿಟಿ ಅಂತ ಹೇಳಿದ್ರು. ನಮ್ಗೆ ಟೈಮಿಂಗ್ ಸರ್ ನಾವು ಮೈಲೇಜ್ ಎಲ್ಲ ಕಾಣ್ತಿಲ್ಲ, ಇಷ್ಟು ಟೈಮಿಂಗ್ ಒಳಗೆ ಬಂದರೆ ನಮಗೆ ಸ್ವಲ್ಪ ಬಕ್ಷೀಸೆಲ್ಲ ಜಾಸ್ತಿ ಕೊಡ್ತಾರೆ, ಅದಕ್ಕೆ ನಾವು ಮೈಲೇಜ್ ಕಾಣ್ತಿಲ್ಲ, ಅದಕ್ಕೆ ನಾವು ಸ್ಪೀಡಲ್ಲಿ ಬಪ್ಪೋದು ಅಂತ ಹೇಳ್ರೆ. ನಂಗೆ ಈಗ ಗೊತ್ತಾಯ್ತು ಮೀನು ಲಾರಿ ಎಲ್ಲ ಇಲ್ಲ ಆ ನಮ್ಮನೆ ಜೀವ ಬಿಟ್ಕೊಂಡು ಹಾಕೋದು ಎಂತಕ್ಕಂತ ಈಗ ಗೊತ್ತಾಯ್ತು. ಅದೇ ಅವರಿಗೆಲ್ಲ ಬಕ್ಷೀಸ್ ಸಿಕ್ಕಿದ್ದು 5,000 ರೂಪಾಯಿ 8, 10 ಅಷ್ಟರವರೆಗೆಲ್ಲ ಕೊಡ್ತಾರಮ್ರ. ಅದೆಲ್ಲ ನಿನ್ನೆ ಅಂಬ ಹೇಳದ್ದಲ್ಲ ನಮಗೆ ಜ್ಯೂಸ್ ಕುಡಿಕ ಅದು ಕುಡಿಕ ಇದು ಕುಡಿಕ ಅಂದೇಳಿ, ಮತ್ತು ನೆಕ್ಸ್ಟ್ ಜ್ಯೂಸ ನಮಗೂ ಕುಡಿಕಂದೇಳಿ ಆಯಿತು. ಅದಕ್ಕೆ ನಾವಿಲ್ಲಿ ಗುರುಜ್ಯೋತಿಗೆ ಬಂತ. ಇದ್ರದ್ದು ರೀಲ್ ನಾನು ಮಾಡಿ ಹಾಕಿದೆ. ಇಲ್ಲೆಲ್ಲ ಐಟಮ್ ಎಲ್ಲ ಒಳ್ಳೆ ಇರುತ್ತೆ. ನಾವು ಮಸಾಲೆ ಪುರಿ ಅಂತ ತಗೊಂಡ್ಲಿಲ್ಲ ಆ ದಿವಸ, ನಾವು ಬರೀ ಜ್ಯೂಸ್ ಮಾತ್ರ ತಗೊಂಡದ್ದು. ಇದು ನೋಡಿ, ಇದು ಬಟರ್ ಫ್ರೂಟ್ ಅಂದರೆ ಅವಕಾಡೋ, ಇದು ಮ್ಯಾಂಗೋ ನವರತ್ನ. ಅಲ್ಲಿ ನೀವು ಹೋದರೆ ನವರತ್ನ ಹೇಳಿ ಅವರಿಗೆ ಸ್ಪೆಸಿಫಿಕ್ ಆಗಿ ಹೇಳಿ. ಇಲ್ಲಿ ನೀವು ಮ್ಯಾಂಗೋ ಅಂತ ಹೇಳಿದ್ರೆ ಅಥವಾ ಬಟರ್ ಫ್ರೂಟ್ ಹೇಳಿದ್ರೆ ಮಾಮೂಲಿ ಜ್ಯೂಸ್ ಮಾಡಿ ಕೊಡ್ತಾರೆ. ನಾವು 3 ಮ್ಯಾಂಗೋ ನವರತ್ನ 3 ಅವಕಾಡೋ ನವರತ್ನ ತಗಂತ 6 ಭಾರಿ ಒಳ್ಳೇದಿದ್ದಿತ್ತು. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡುವ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.